Hi, welcome to another episode of Kannada Film Club podcast. Again, thanks to Kannada Film Community for facilitating this. And JSC ಅನ್ನೋ ಸಿನಿಮಾದ ಬಗ್ಗೆ ನಾವು ಒಂದು ಸೀರೀಸ್ ಆಫ್ ಇಂಟರ್ವ್ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರೀವಿಯಸ್ ಎಪಿಸೋಡಲ್ಲಿ ವಿ ಹ್ಯಾಡ್ ಸ್ಪೋಕನ್ ಟು ದ ಡೈರೆಕ್ಟರ್ ಮಿಸ್ಟರ್ ಚೇತನ್ ಜಯರಾಮ್ ಅವರು. ಈ ಎಪಿಸೋಡಲ್ಲಿ ವಿ ಥಾಟ್ ವಿಲ್ ಡೀಪ್ ಡೈವ್ ಇನ್ ಟು ದ ವರ್ಲ್ಡ್ ಆಫ್ JC ಅಲಾಂಗ್ ವಿತ್ ದಿ ಆಕ್ಟರ್ ಮಿಸ್ಟರ್ ಪ್ರಖ್ಯಾತ್ ಸೂರ್ಯ ಅವರು. ಪ್ರಖ್ಯಾತ್ ಅವರೇ, ವೆಲ್ಕಮ್ ಟು ದ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಹಾಯ್. ಮೊದಲನೇದಾಗಿ ಐ ಥಿಂಕ್ ದಟ್ ಸಾಂಗ್ ಶಾಕುಂತ್ಲೆ ಸಿಕ್ಕಲ್. ಎಸ್. ಸೊ ದಟ್ ವಾಸ್ ಅ ವೈರಲ್ ಹಿಟ್ ಮೇ ಬಿ 5-6 years ago ಅಲ್ವಾ? ಹೌದು, ಆ್ಯಂಡ್ ನಡುವೆ ಅಂತರವಿರಲಿ ವಾಸ್ ದ ಫಿಲಮ್. ಅದು ನಿಮ್ಮ ಡೆಬ್ಯೂ ಅಲ್ವಾ? ಕರೆಕ್ಟ್. ಸೊ ಅದು ಸಾಂಗು ಒಂದು ಸಖತ್ ಹಿಟ್ ಆಗಿತ್ತು, ಸಿನಿಮಾನೂ ಒಂದು ತಕ್ಕ ಮಟ್ಟಿಗೆ ಹಿಟ್ ಆಗಿತ್ತು. ಅದು ಇಟ್ ವಾಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಯು ಆರ್ ಟಚ್ಡ್ ಇನ್ Yes. ಫಿಲಮ್ ಅಲ್ವಾ? Yes. ಪ್ರಿಮ್ಯಾಚೂರ್ ಲವ್ ಸ್ಟೋರಿ. So it was well accepted also, and even you are well accepted in the industry as an actor. ಎಸ್. Adadru let's start with this. Why the long gap of, if I'm not wrong, 5-6 plus years? ಆಲ್ಮೋಸ್ಟ್ 7 ಇಟ್ಸ್ ಗೆಟಿಂಗ್ 8 years ಇವಾಗ. Yes, sir. ಅಕ್ಟೋಬರ್ ಬಂದರೆ 8 years ಆಗುತ್ತೆ. Okay. ಯಾಕೆ? ಅಂದರೆ ಫಸ್ಟ್ ಮೂವಿ ಇಟ್ ವಾಸ್ ರಿಲೀಸ್ಡ್ ಇನ್ 2018. 18ನಲ್ಲಿ ರಿಲೀಸ್ ಆಯಿತು. ದೆನ್ ಇನ್ನೂ 2-3 ಸಿನಿಮಾ ಕಮಿಟ್ ಆದೆ. ನಾನು ಗಾಟ್ ಕಮಿಟೆಡ್ ಟು ಬಿಗ್ ಮೂವೀಸ್ ಆನ್. ಬಟ್ ಬೈ ದ ಟೈಮ್ ಅದು ರಿಲೀಸ್ ಆಗೋಷ್ಟೊತ್ತಿಗೆ ಕೋವಿಡ್ ಸ್ಟಾರ್ಟ್ ಆಯಿತು. 2020 ಆ್ಯಂಡ್ 2021 ವಾಸ್ ಡಿಸಾಸ್ಟರ್ ಫಾರ್ ಆಲ್ ದ ನ್ಯೂ ಕಮರ್ಸ್. ಸೊ ಅಲ್ಲಿ ಬ್ರೇಕ್ ಆಯಿತು ನಂದು ಸಿನಿಮಾ. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದೆ, ಲೆಟ್ಸ್ ಬ್ರೇಕಪ್ ಅಂತ. ಅದು ಹಾಫ್ ಶೂಟ್ ಆಗಿ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಸೊ 3 ಮೂವಿ ಮಾಡಿದ್ದೆ ನಾನು, ಬಟ್ ಇಟ್ ಡಿಂಟ್ ಗೆಟ್ ರಿಲೀಸ್ಡ್. ಸೊ ನನ್ನ ಪ್ರಯತ್ನ ಮಾಡ್ತಾ ಇರಲಿಲ್ಲ ಅಂತಿಲ್ಲ, ಅಥವಾ ಈ ಗ್ಯಾಪ್ ಯಾಕೆ ತೊಗೊಂಡೆ ಅಂದರೆ ಐ ವಾಸ್ ಇನ್ ದ ಇಂಡಸ್ಟ್ರಿ ಬಟ್ ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ಸೊ ನಾನು ಏನಾದ್ರು ಮಾಡಬೇಕಲ್ಲ, ಮತ್ತೆ ಕಮ್ಬ್ಯಾಕ್ ಮಾಡಲೇಬೇಕಲ್ಲ ಅಂಥೇಳಿ ಐ ಚೋಸ್ JC. ಯಾಕೆಂದರೆ ಚೇತನ್ ಅವ್ರು ಬಂದು ನನ್ನ ಕತೆ ಹೇಳಿದ್ಮೇಲೆ ತುಂಬ ಸ್ಟ್ರೈಕ್ ಆಯಿತು. ಅದೊಂದು ಇಂಟ್ಯೂಷನ್ ಇರುತ್ತಲ್ಲ, ಇದು ವರ್ಕ್ ಆಗೇ ಆಗುತ್ತೆ. ಆ್ಯಂಡ್ ಐ ಹ್ಯಾಡ್ ದಟ್ 3 ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಮೈ ಫಸ್ಟ್ ಮೂವಿ. ಸೊ ಚೂಸ್ ಮಾಡಿದ್ರೆ ಕರೆಕ್ಟಾಗಿ ಇರಬೇಕು, ರೈಟ್ ಅಸೋಸಿಯೇಷನ್ಸ್ ಇರಬೇಕು, ಒಳ್ಳೆ ಬ್ಯಾನರ್ ಇರಬೇಕು, ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಮೇಕರ್ ಇರಬೇಕು ಅಂತ ಹೇಳಿ ವಿ ಸ್ಟಾರ್ಟೆಡ್ JC ದ ಯೂನಿವರ್ಸಿಟಿ. Okay. So how did your collaboration happen with Chetan? ಅದೇ ಫಸ್ಟ್ ಮೂವಿ ಕ್ಯಾಮ್ರಾಮ್ಯಾನ್ ಯೋಗಿ ಸರ್ ಅಂತ, ಹಿ ರೆಫರ್ಡ್ ಮೈ ನೇಮ್ ಫಾರ್ ದಿಸ್ ಸ್ಕ್ರಿಪ್ಟ್. ಬಂದು ಚೇತನ್ ಸರ್ ಕತೆ ಹೇಳಿದ್ರು. ನನ್ನ ಫಸ್ಟ್ ಮೀಟಿಂಗಲ್ಲೇ ಐ ರಿಯಲಿ ಲೈಕ್ ದ ಸ್ಕ್ರಿಪ್ಟ್. ನನಗೆ ಅದೊಂದು ಏನೋ ಒಂದು ವಸ್ತು ನಾನು ಇಷ್ಟಪಟ್ಬಿಟ್ರೆ ನಾನು ಬಿಡಲ್ಲ. ನಾನು ಒಂದು ವಸ್ತುನಾಗಲಿ ವ್ಯಕ್ತಿನಾಗಲಿ ಮನ್ಸಾರ ಇಷ್ಟಪಟ್ಟರೆ ಅದೇ ರೀತಿ ಸಿನಿಮಾನೂ ಅಷ್ಟೇ. ನನಗೆ ಏನಾದ್ರು ಅದನ್ನು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಪರಿಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಬೇಕು ಅದರಲ್ಲಿ. ಅವಾಗಷ್ಟೇ ನನಗದು ಮೀನಿಂಗ್ ಆಫ್ ಲೈಫ್ ಅನಿಸುತ್ತೆ. ಈಗ ನಾನು ಇಂಜಿನಿಯರಿಂಗ್ ಮುಗಿಸಿ ನನ್ನ ಕ್ಯಾಂಪಸ್ ಸೆಲೆಕ್ಷನು ಆಗ್ತಾಯಿತ್ತು, ಇಲ್ಲ ಐ ಕುಡ್ ಹ್ಯಾವ್ ಗಾನ್ ಟು ಅಬ್ರಾಡ್ ಫಾರ್ ಮಾಸ್ಟರ್ಸ್. ಅದೆಲ್ಲ ಮನೇಲೂ ತುಂಬ ಪ್ರೆಷರ್ ಇತ್ತು. ಬಟ್ ಐ ಸ್ಟ್ರಿಕ್ಟ್ಲಿ ನಾನು, ಯಾಕೆಂದರೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇದ್ದಾಗಲೇ ನಾನು ಫಸ್ಟ್ ಮೂವಿ ಮಾಡಿದ್ದೆ. ಮೈ ಏಮ್ ವಾಸ್ ಟು ಫಾಲೋ ಮೈ ಪ್ಯಾಷನ್. ಮಾಡಿದ್ರೆ ಇರೋದೊಂದು ಜೀವನ, ಹೆಸರು ಮಾಡಿ ಹೋಗ್ಬೇಕು. ಎಲ್ಲರೂ ದುಡ್ಡು ಮಾಡ್ತಾರೆ, ಇಲ್ಲ ಇನ್ನೇನೋ, ಎಲ್ಲರೂ ನೋಡಿರೋ ಜನ ಇಂಜಿನಿಯರ್ ಇದ್ದಾರೆ. ಆ್ಯಕ್ಟರ್ಸ್ ಇರೋದೇ ಒಂದು ಸ್ಟಾರ್ಸ್ ಅನ್ನೋದು ಇರೋದೇ ನಮ್ಮ ಕರ್ನಾಟಕಕ್ಕೆ 10 ಜನ. ನಾನು ಆ ಸಾಲಲ್ಲಿ ನಿಂತ್ಕೊಬೇಕಲ್ಲ ಅಂತ ನನಗೆ ಆ ಚಿಕ್ಕ ಏಜಿಂದನೇ ಅದೊಂದು ಗೋಲ್ ಇತ್ತು. ಸೊ ಚೇತನ್ ಅವ್ರು ಬಂದು ನನ್ನ ಕತೆ ಹೇಳ್ತಾ ಇದ್ದಂಗೆ ಅದೊಂದು ಸ್ಟ್ರೈಕ್ ಆಯಿತು ನನಗೆ. ಒಂದು ಸ್ಪಾರ್ಕ್ ಇದೆ ಮೂವಿಲಿ. ಆ್ಯಂಡ್ JC ದ ಯೂನಿವರ್ಸಿಟಿ ಅನ್ನೋ ವರ್ಲ್ಡ್ನ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ ನಮ್ಮ ಕನ್ನಡದಲ್ಲಿ ಡೀಪಾಗಿ. ಹೇಗೆ ನಡೆಯುತ್ತೆ, ಸಿಸ್ಟಮ್ ಯಾವ ಥರ ಇದೆ, ಒಳಗಡೆ ಏನೇನಿದೆ, ಅದ್ರ ಬಗ್ಗೆ ಯಾರಿಗೂ ಅಷ್ಟು ಡೀಪಾಗಿ ಗೊತ್ತಿಲ್ಲ ಅಂತ. ಅದೊಂದು ಎಕ್ಸ್ಪ್ಲೋರ್ ಮಾಡಿದ್ರೆ ಅನ್ಎಕ್ಸ್ಪ್ಲೋರ್ಡ್ ವರ್ಲ್ಡ್ ಅದು JC ಅನ್ನೋದು. ಸೊ ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತ ಇದು ವರ್ಕ್ ಆಗುತ್ತೆ ಈಗಿನ ಯೂತ್ಸ್ಗೆ ಅಂತ ಹೇಳಿ mine and Chetan's journey started. Kudos to that. I think ನಾನು ಚೇತನ್ ಅವ್ರಿಗೂ ಹೇಳ್ತಾ ಇದ್ದೆ, ವೆರಿ ಫ್ಯೂ ಫಿಲಮ್ಸ್ ಈವನ್ ಬಿಫೋರ್ ದೇ ಸ್ಟಾರ್ಟ್ ದರ್ ಮಾರ್ಕೆಟಿಂಗ್ ಜರ್ನಿ ಒಂದು ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿರುತ್ತೆ. ಸೊ JC is one such film. At least in the media circles, Yes. everybody is looking forward to JC. Correct. So, congratulations. Thank you. And ಅದು ಬೇರೆ ಕಾರಣಗಳಿಗೂ JC ಸದ್ದಾಗ್ತಾ ಇದೆ. ಹೌದು, 2 years ಇಂದ. JC is always in the news. Yes. So I'll talk about one sensitive thing that usually happens in the industry. ನಾನು ಯಾವುದೇ ಹೊಸ ನಿರ್ದೇಶಕರ ಹತ್ರ ಮಾತಾಡಿದಾಗೂ ಅವರು ಮೋಸ್ಟ್ ಆಫ್ ದೆಮ್, ಎಲ್ಲರೂ ಅನ್ನೋಕ್ಕೋಲ್ಲ, 90% ಆಫ್ ದೆಮ್ ದರ್ ಆಲ್ವೇಸ್ ಬಿಹೈಂಡ್ ದರ್ ಆ್ಯಕ್ಟರ್ಸ್. ಸರ್ ಒಂದು ಟೀಸರ್ ಹಾಕಿದ್ದೀವಿ, ಇದೊಂಚೂರು ಕೊಲ್ಯಾಬ್ ಅಕ್ಸೆಪ್ಟ್ ಮಾಡಿ, ಇದೊಂಚೂರು ಸ್ಟೋರಿ ಶೇರ್ ಮಾಡಿ, ನಾಡಿದಲ್ಲಿ ಪ್ರಮೋಷನ್ಗೆ ಹೋಗ್ತಿದ್ದೀವಿ, ಬರ್ಬೋದಾ? ಸೊ ದೇರ್ಸ್ ಅಂದರೆ ಲಿಟ್ರಲಿ ಬೇಡ್ಕೊತಿರ್ತಾರೆ, ಬನ್ನಿ ಇದೇನೋ ಒಂದು ಮಾಡಿ ಅಂತ. It'll take 2-10 seconds to
ಕ್ರಾಸ್ ಪೋಸ್ಟ್ ಒಂದು ಪೋಸ್ಟ್ ಒಂದು ಇನ್ಸ್ಟಾ, ಆದರೂ ಅವ್ರದ್ದೇ ಸಿನಿಮಾಗೆ ಎಷ್ಟೊಂದು ಜನ ಮಾಡ್ತಿರಲ್ಲ. ಅಂಥದ್ರಲ್ಲಿ ನನಗೆ ಇಲ್ಲಿ when I came to the interview, ಮಿಸ್ಟರ್ ಜನಕ್ ಅವ್ರು ಹೇಳಿದ್ರು, ಇಲ್ಲ ಪ್ರಖ್ಯಾತ್ ಇಸ್ ಫಿನಿಶಿಂಗ್ ಅ ಡಿಸ್ಟ್ರಿಬ್ಯೂಷನ್ ಮೀಟಿಂಗ್ ಆ್ಯಂಡ್ ಕಮಿಂಗ್ ಬ್ಯಾಕ್. ಐ ಫೆಲ್ಟ್ ಸೋ ಹ್ಯಾಪಿ. ಅಂದರೆ ಯು ಬೀಯಿಂಗ್ ಆನ್ ಆ್ಯಕ್ಟರ್ ಇನ್ ದ ಫಿಲಮ್, you are involved in production, you're involved in distribution and all marketing release activities. And literally you're carrying the film on your shoulder along with the director. So I think this is one culture that we should head as an industry, alva. ಹೌದು. ಯು ಟೇಕ್ ಎಕ್ಸಾಂಪಲ್ ಆಫ್ ಡಾಲಿ ಧನಂಜಯ ತೊಗೊಬೋದು, ಅವ್ರ ರಕ್ಷಿತ್ ಶೆಟ್ಟಿ ತೊಗೊಬೋದು, ರಿಷಬ್ ಶೆಟ್ಟಿ, ರಾಜ್ಬೀರ್ ಶೆಟ್ಟಿ. ಎವ್ರಿ ಒನ್ ಆರ್ ಮಲ್ಟಿ ಟಾಸ್ಕಿಂಗ್ ಹಿಯರ್. ದರ್ ಓನ್ಲಿ ನಾಟ್ ಡೂಯಿಂಗ್ ಆಸ್ ಅ ಹೀರೋ ಅಂದ್ಬಿಟ್ಟು ಆರ್ಟಿಸ್ಟ್ ಆಗಿ ಬಂದು ಹೋಗ್ತಾ ಇಲ್ಲ. ಈಗ ರಿಷಬ್ ಶೆಟ್ಟಿ ಅವರು ಡೈರೆಕ್ಟರ್ ಆಗಿದ್ದಾರೆ, ಆ್ಯಕ್ಟರ್ ಆಗಿದ್ದಾರೆ, ಧನಂಜಯ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಆ್ಯಕ್ಟರ್ ಆಗಿದ್ದಾರೆ. ಈವನ್ ರಕ್ಷಿತ್ ಶೆಟ್ಟಿ ಡಸ್ ಮಲ್ಟಿಪಲ್ ಥಿಂಗ್ಸ್. ಹಿ ಇನ್ವಾಲ್ವ್ಸ್ ಇನ್ ಸ್ಕ್ರಿಪ್ಟ್ ರೈಟಿಂಗ್, ಎವ್ರಿಥಿಂಗ್. ಸೊ ನನಗೆ ಏನಂದರೆ ಆಫ್ಟರ್ 7 years ಧನಂಜಯ ಸರ್ ಇಸ್ ಬಿಡ್ಡಿಂಗ್ ಆನ್ ಮೀ. ವೈ ಶುಡ್ ಈ ಇನ್ವೆಸ್ಟ್ ಆನ್ ಅ ಫ್ರೆಶ್ ಫೇಸ್? ನಾನು ಯಾರು ಅವ್ರಿಗೆ? ನಂತರ ತುಂಬ ಜನ ಇದ್ದಾರೆ, ಅವ್ರ ಫ್ರೆಂಡ್ ಸರ್ಕಲ್ ಇದೆ. ನನ್ನ ಮೇಲೆ ಬಿಡ್ ಮಾಡ್ತಾ ಇರ್ಬೇಕಾದ್ರೆ ಐ ಶುಡ್ ಹೋಲ್ಡ್ ದಟ್ ರೆಸ್ಪಾನ್ಸಿಬಿಲಿಟಿ. ಐ ಶುಡ್ ಬಿ ಅಕೌಂಟಬಲ್ ಟು ಹಿಮ್. ಯಾಕೆಂದರೆ ನನ್ನ ಪ್ರೊಡಕ್ಷನಲ್ಲಿ ಎಲ್ಲ ಹೇಳೋರು ಏನಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯಾ ಏನು ಅಂತೆಲ್ಲ. ಇಲ್ಲಪ್ಪ, ಅವ್ರು ನಂಬಿ ನನ್ನ ಮೇಲೆ ದುಡ್ಡು ಹಾಕಿದ್ದಾರೆ, ನನಗೋಸ್ಕರ ಹಾಕಿದ್ದಾರೆ, ನಾವು ಕೊಟ್ಟಿರೋ ಸ್ಕ್ರಿಪ್ಟ್ಗೋಸ್ಕರ ಹಾಕಿದ್ದಾರೆ. ನಾವು ಮಾತನ್ನ ಉಳಿಸ್ಕೊಬೇಕು. ನಾವೇನು ಕೊಟ್ಟಿದ್ದೀವಿ ಬಡ್ಜೆಟು ಅದ್ರಲ್ಲಿ ಸಿನಿಮಾ ಮುಗಿಸ್ಬೇಕು, ಎಲ್ಲೂ ಎಕ್ಸ್ಟ್ರಾ ಪೋಲ್ ಆಗೋದು ಬೇಡ. ಆ್ಯಂಡ್ ಐ ಆಲ್ಸೋ ಪರ್ಸ್ನಲಿ ವಾಂಟೆಡ್ ಟು ಲರ್ನ್ ಹೌ ಪ್ರೊಡಕ್ಷನ್ ರನ್ಸ್ ಅನ್ನೋದು. ನೀವು ದೂರದೃಷ್ಟಿ ತೊಗೊಂಡ್ರೆ ಇವಾಗ ಎಲ್ಲ ಹೀರೋಗಳ್ದು ಒಂದೊಂದು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಇವನ್ ಐ ಹ್ಯಾಡ್ ದಟ್ ಡ್ರೀಮ್. ಇನ್ನು ಧನಂಜಯ ಸರ್ ನನ್ನ ಪುಷ್ ಮಾಡೋರು, ನೋಡೋ ಈಗ ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ಎಲ್ಲೋ ಒಂದು ಸಿನಿಮಾಲಿ ಇರ್ತೀನಿ, ನಾನು ಬಂದು ಎಲ್ಲ ಕಡೆ ಕುತ್ಕೊಂಡು ಲೆಕ್ಕ ನೋಡೋದಕ್ಕಾಗಲ್ಲ, ನೀನು ಇನ್ವಾಲ್ವ್ ಆಗು, ನೀನು ಕಲ್ತ್ಕೋ, ನಾಳೆ ನೀನೊಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಬೇಕು, ನಂತರ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಹಿ ಹ್ಯಾಡ್ ದಟ್ ಸೆಲ್ಫ್ನೆಸ್ನೆಸ್. ಒಬ್ಬನ್ನ ನಾನು ಬೆಳೆಸಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ಅಂತ. ಆ್ಯಂಡ್ ಐ ಗಾಟ್ ದಟ್ ಆಪರ್ಚುನಿಟಿ ಫ್ರಮ್ ಡಾಲಿ ಪಿಕ್ಚರ್ಸ್. ಇದು JC ದ ಯೂನಿವರ್ಸಿಟಿ ಸಿನಿಮಾ ಆದರೆ ಪ್ರೊಡಕ್ಷನ್ ಕಲಿಯೋದೊಂದು ಯೂನಿವರ್ಸಿಟಿ ನನಗೆ ಡಾಲಿ ಪಿಕ್ಚರ್ಸ್ ಕಳಿಸ್ಕೊಟ್ಟಿದೆ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ನನ್ನ ಒಂದು ಇಂಟೆನ್ಷನ್ ಅಂದರೆ, ನನ್ನದೊಂದು ಆಸೆನೂ ಇತ್ತು, ಪ್ರೊಡಕ್ಷನ್ ಕಲಿಬೇಕು, ಸಿನಿಮಾ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್, ಎವ್ರಿಥಿಂಗ್ ಹೌ ಇಟ್ ರನ್ಸ್ ಅನ್ನೋದು ನನ್ನೊಂದು ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಐ ಹ್ಯಾಡ್ ದಟ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಫಾರ್ ಇಸ್ ಇನ್ವೆಸ್ಟ್ಮೆಂಟ್, ಫಾರ್ ವಾಟ್ ಡಾಲಿ ಪಿಕ್ಚರ್ಸ್ ಹ್ಯಾಸ್ ಇನ್ವೆಸ್ಟೆಡ್ ಆನ್ ಆರ್ ಫೇಸಸ್. ನಾನು ಅದಕ್ಕೇನೋ ಒಂದು ಫ್ರೂಟ್ಫುಲ್ ಅನ್ನೋದು ಮಾಡಬೇಕಲ್ಲ ಪ್ರೊಡಕ್ಷನ್ ಹೌಸ್ಗೆ. ಸೊ ಐ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ ಆನ್ ಮೈ ಶೋಲ್ಡರ್ಸ್. ಆ್ಯಂಡ್ ಐ ಆಮ್ ಸ್ಟಿಲ್, ಸಿನಿಮಾ ರಿಲೀಸ್ ಆಗಿ ಆ್ಯಂಡ್ ಅಪ್ ಟು ದಟ್ ಒಂದು ಮಾರ್ಕ್, ಅದೊಂದು ಲ್ಯಾಂಡ್ ಮಾರ್ಕ್ ಬರೋ ತನಕನೂ ಐ ವಿಲ್ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಆನ್ ಮೈ ಶೋಲ್ಡರ್ಸ್. ಐ ಥಿಂಕ್ ಅದೇ ತಂಡದಲ್ಲಿರೋರು ಎಲ್ಲರೂ ಗೆಲ್ಲಬೇಕು ಅಂತ ಹೋರಾಡ್ತಿದ್ದಾಗ ಇಟ್ ಈಸ್ ಕಂಟೇಜಿಯಸ್ ಅಲ್ಲ, ದ ವೈಬ್ ಸ್ಪ್ರೆಡ್ಸ್. ಕರೆಕ್ಟ್. ಧನಂಜಯ ಅವರು, ಯು ಸ್ಪೋಕ್ ಅ ಲಾಟ್ ಅಬೌಟ್ JC in the recent podcast. I think that's the reason it has created one positive aura around the film. ದಟ್ ಈಸ್ ಹೌ KGF ವರ್ಕ್ಡ್ ಅಲ್ವಾ. ಇವಾಗ ಯಶ್ ಅವರು ಅದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಹೊರಟಿದ್ದಕ್ಕೆ ಇವತ್ತು ಅವರು ಗ್ಲೋಬಲ್ ಸ್ಟಾರ್ ಆಗಿ ನಿಂತ್ಕೊಂಡಿದ್ದಾರೆ. KGF 1, KGF 2. ಅವರಿಲ್ಲ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡೋಣ ಅಂದ್ಬಿಟ್ಟೆ ಟುಡೇ ಯಶ್ ಅದು ಯಾರು ಬೇರೆ ಸೆಟ್ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಿ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಇಲ್ಲ ಇದನ್ನೇನೋ ಒಂದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಅಂತ. ಯಾಕೆಂದರೆ ನಾವು ಅಂಥ ದೊಡ್ಡವರೇ ಒಂದು 10 ಸಿನಿಮಾ ಮಾಡಿರೋನೇ ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೋತಾ ಇದ್ದಾರೆ ಅಂದರೆ ವೈ ಶುಡ್ ವಿ ನಾಟ್ ಟೇಕ್ ಅನ್ನೋದು. ಕರೆಕ್ಟ್, ಮೇಕ್ಸ್ ಸೆನ್ಸ್. I'm just curious to know, ಅಂದರೆ ಒಂದು ಇಂಡಸ್ಟ್ರಿಯ ಕನ್ವೆನ್ಷನಲ್ ಸೆಟಪ್ಗಳು ನೋಡಿದ್ರೆ, you fall under the good looking, good boy, lover boy category. The conventional mindset expects you to do love story kind of films, ಅಥವಾ rom-com ಅಥವಾ ಫ್ಯಾಮಿಲಿ ಡ್ರಾಮಾಸ್. ಬಟ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ವರ್ಲ್ಡ್ ಅಸ್ ಟು ಮಾಸಿ, ರಾ ಆ್ಯಂಡ್ ವೈಲ್ಡ್ ಅಂತ. ಸೊ how do you think this contrast is going to work, and ಹೆಂಗಿತ್ತು ನಿಮ್ಮ? ಅಂದರೆ ನನಗೆ ಐ ಆಲ್ವೇಸ್ ವಾಂಟೆಡ್ ಟು ಟ್ರೈ ನ್ಯೂ ಜಾನರ್ಸ್. ಅಂದರೆ ಫಸ್ಟ್ ಮೂವಿ ಇಟ್ ವಾಸ್ ಕಂಪ್ಲೀಟ್ಲಿ ಲವ್ ಸ್ಟೋರಿ, ಲವರ್ ಬಾಯ್ ಕ್ಯಾರೆಕ್ಟರ್. ಆ್ಯಂಡ್ ಇನ್ನೂ 2-3 ಮೂವಿ ಮಾಡಿದೆ, ಅಂದರೆ ಇಟ್ ವಾಸ್ ಸಮಥಿಂಗ್ ಏನೋ ಒಂಥರ ಮಿಕ್ಸ್ಡ್ ಒಂಥರ ಜಾನರ್ ಥರ ಇತ್ತು. ಐ ಆಲ್ವೇಸ್ ವಾಂಟೆಡ್ ಟು ಡೂ ಆ್ಯಕ್ಷನ್ ಫಿಲ್ಮ್ಸ್. ಫ್ರಮ್ ಮೈ ಥಿಯೇಟರ್ ನನ್ನ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ನಾಟಕದಲ್ಲಿ, ಅವಾಗಿಂದ ನನಗೆ ಆ್ಯಕ್ಷನ್ ಮೂವೀಸು ಮತ್ತು ಹಿಸ್ಟಾರಿಕಲ್, ಮೈಥಾಲಜಿಕಲ್ ಅಂದರೆ ನನಗೆ ತುಂಬ ಇಷ್ಟ. ಆ್ಯಂಡ್ ಎಲ್ಲರೂ ಒಂದು ಪ್ರಶ್ನೆ ಇರೋದು, ನನ್ನ ಮುಖ ನೋಡಿದ್ರೆ ಇವ್ನಿಗೆ ಸೆಟ್ ಆಗುತ್ತಾ ಆ್ಯಕ್ಷನ್ನು, ಇವ್ನಿಗೆ ಆ ಮಾಸ್ ಅಪೀಲ್ ಇದೆಯಾ ಅಂತೆಲ್ಲ. ಆ್ಯಂಡ್ ಸೊ ಅದಕ್ಕೆ ಅಂತಲೇ ನಾನು ಟ್ರಾನ್ಸ್ಫಾರ್ಮೇಷನ್ ಆದೆ, ಜಿಮ್ಗೆ ಹೋದೆ, 6 ಪ್ಯಾಕ್ ಮಾಡಿದೆ, ನನ್ನನ್ನು ನಾನು ಥರ ಇನ್ನೂ ಬಾಡಿ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂತೆಲ್ಲ ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಆ್ಯಂಡ್ ವೆನ್ ಚೇತನ್ ಸರ್ ನರೇಟೆಡ್ ಮಿ ದಿ ಸ್ಟೋರಿ, ಇಟ್ ವಾಸ್ ನಾಟ್ ಕಂಪ್ಲೀಟ್ಲಿ ಮಾಸ್ ಎಲ್ಲ, ಇಲ್ಲಿ ಇಟ್ ವಾಸ್ ಮಿಕ್ಸ್ಚರ್ ಆಫ್ ಆಲ್. ಅಂದರೆ ಸ್ಟಾರ್ಟಿಂಗ್ ಎಲ್ಲ ಒಂದು ಲವರ್ ಬಾಯ್ ಥರ ಹೋಗಿ ಅದೊಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಒಬ್ಬ ಒಂದು ಮಾಸ್ ಹುಡುಗಂದು ಅಪಿಯರೆನ್ಸ್ಗೆ. ಐ ಥಾಟ್ ದಿಸ್ ಇಸ್ ಅ ಪರ್ಫೆಕ್ಟ್ ನನಗೆ ನನ್ನೊಂದು ಎವಲ್ಯೂಷನ್ಗೆ ಸಿನಿಮಾದಲ್ಲಿ ನೆಕ್ಸ್ಟು ಎಲ್ಲ ಥರ
ಪಾತ್ರಗಳು ನನ್ನ ಹುಡ್ಕೊಂಡ್ ಬರೋದಕ್ಕೆ JC ಇಸ್ ದ ಪರ್ಫೆಕ್ಟ್ ಸ್ಕ್ರಿಪ್ಟ್ ಅಂತ ಅನಿಸ್ತು. ಸೊ ಐ ಚೋಸ್ ದಟ್ ಸ್ಕ್ರಿಪ್ಟ್. ಅದಕ್ಕೆ ಏನೇನು ಬೇಕೋ ಮೇಕ್ ಓವರು, ಹೇರ್ ಸ್ಟೈಲು, ಬಾಡಿ, ಫೈಟ್ಸು ಎಲ್ಲನೂ ತಯಾರಿ ಆಯಿತು. ಆ್ಯಂಡ್ ದಟ್ ಇಸ್ ಹೌ ಐ ಪ್ರೆಸೆಂಟೆಡ್ ಮೈಸೆಲ್ಫ್ ಇನ್ JC. Very amusing. And arc is something that will magically work ಅಲ್ಲ. ಆದರೆ I can recollect home ಫಸ್ಟ್ ಹಾಫ್ ಶಿವಣ್ಣ ಹೇಗಿರ್ತಾರೆ, ಸೆಕೆಂಡ್ ಹಾಫ್ ಕರೆಕ್ಟ್. ನಾವು ಜೋಗಿನೂ ನೋಡಿದ್ರೆ until he becomes that violent Jogi is too innocent, too cute. Yes. So that arc is what creates magic in genres like this. ಹೌದು. I think ಅಲ್ಲಿ ನಿಮ್ಮ ಅಪಿಯರೆನ್ಸ್ ಅಡ್ವಾಂಟೇಜ್ ಆಗೋ ವರ್ಕ್ ಆಗುತ್ತೆ. ಹೌದು. ಬಟ್ ಹೌ ಡು ಯು ಯೂಶಲಿ ಪ್ರಿಪೇರ್ ಫಾರ್ ಅ ಕ್ಯಾರೆಕ್ಟರ್? ಅಂದರೆ ಕೆಲವು ಆರ್ಟಿಸ್ಟ್ ಹೇಳ್ತಾರೆ ಐ ಡೋಂಟ್ ಲೈಕ್ ವರ್ಕ್ಶಾಪ್ಸ್, ರಿಹರ್ಸಲ್ಸ್, ಸ್ಪಾಂಟೇನಿಟಿ ಹೊಟ್ಟೋಗುತ್ತೆ, ನಾನು ಸ್ಪಾಟಿಗೆ ಬಂದು ಅಲ್ಲೇ ಡೈಲಾಗ್ಸ್ ತೊಗೊಂಡು ಹೇಳ್ತೀನಿ ಅಂತ. ಆ್ಯಂಡ್ ದರ್ ಆರ್ ಅದರ್ ಸೆಟ್ ವೇರ್ ಸ್ಕ್ರಿಪ್ಟ್ ಓದ್ಕೊಂಡು ಫುಲ್ ಕತೆ ಅರ್ಥ ಮಾಡಿಕೊಂಡು ಆದರೆ ವರ್ಕ್ಶಾಪ್ಸ್ ಮಾಡಿಕೊಂಡು ಸೆಟ್ಟಿಗೆ ಬರ್ತಾರೆ. ಸೊ ನಿಮ್ಮ ಅಪ್ರೋಚ್ ಯಾವ ಥರ ಇತ್ತು ಚೇತನ್ ಅವ್ರ ಜೊತೆ? ಇಟ್ ಡಿಪೆಂಡ್ಸ್ ಆನ್ ದ ಅಂದರೆ ಪರ್ಸ್ನಲ್ ಆರ್ಟಿಸ್ಟ್ಗಳು ಅವ್ರವ್ರದ್ದು ಯಾವ ಥರ ಪ್ರಿಪ್ರೇಷನ್ ಇರುತ್ತೆ ಅಂತ ಇಟ್ ಡಿಪೆಂಡ್ಸ್ ಆನ್ ದೆಮ್. ಇವತ್ತು 1 ವರ್ಷ ಎಲ್ಲ ಓದಿ ಎಕ್ಸಾಮ್ ಬರೆಯೋರು ಇದ್ದಾರೆ, ಹಿಂದಿನ ರಾತ್ರಿ ಓದ್ಬಿಟ್ಟು ಎಕ್ಸಾಮ್ ಪಾಸ್ ಆಗೋರು ಇದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಇಂಡಿವಿಜುವಲ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ. ಬಟ್ ಐ ನೀಡ್ ಪ್ರಿಪ್ರೇಷನ್. ನಾನು ಆನೆಸ್ಟಾಗಿ ಹೇಳ್ಬೇಕಂದ್ರೆ ಐ ಶುಡ್ ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ಸೋ ಡೀಪ್. ಈಗ ಚೇತನ್ ಸರ್ ನಾವು 1 ವರ್ಷ ಬರೀ ವರ್ಕ್ಶಾಪೇ ಮಾಡಿದ್ದೀವಿ ಆಫೀಸಲ್ಲಿ. ಎವ್ರಿ ಡೀಟೇಲ್ ಥಿಂಗ್, ನಾನೊಂದು ಸಿಗರೇಟ್ ಸೇದೋದು ಹೆಂಗೆ ಇಟ್ಕೊಬೇಕು, ಇಲ್ಲ ವಾಕಿಂಗ್ ಸ್ಟೈಲು, ನನ್ನ ಹೇರ್ ಸ್ಟೈಲಿಂಗ್ ಇರಬೇಕು, ನನ್ನ ಕೈಯಲ್ಲಿ ಮಚ್ಚು ಬಂದರೆ ಯಾವ ಥರ ಕಾಣಿಸ್ಬೇಕು, ಡೈಲಾಗ್ ಡೆಲಿವರಿ ಯಾವ ಥರ ಇರಬೇಕು, ಕಣ್ಣ ನಾನು ಜಾಸ್ತಿ ಮಿಟಕ್ಸ್ಬಾರ್ದು, ನಾನು ಒಬ್ಬರು ನೋಡ್ತಾ ಇದ್ರೆ ಯಾವ ರೀತಿ ದೃಷ್ಟಿಲಿ ನೋಡಬೇಕು, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ವರ್ಕ್ಶಾಪ್ ಮಾಡಿದ್ದೀವಿ ನಾವು ಆಫೀಸಲ್ಲಿ. ಸೊ ಆ ರಿಸಲ್ಟೇ ಇವತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಸಡನ್ನಾಗಿ ನಾವು ಈಗ ಓಕೆ ಅಂದರೆ ಒಂದು 10 ಸಿನಿಮಾ 15 ಸಿನಿಮಾ ಆದಮೇಲೆ ನಮ್ಗೆ ಅದು ಬರ್ಬೋದೇನೋ, ನಾವು ಸ್ಕ್ರಿಪ್ಟ್ ಓದ್ತಾ ಇದ್ದಂಗೆ ಆ ಕ್ಯಾರೆಕ್ಟರ್ ಒಳಗಡೆ ಇಮಿಡಿಯೇಟಾಗಿ ಇಳಿದು ನಾವು ಆ್ಯಕ್ಟ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ನನಗೆ ಯಾಕಂದರೆ ಐ ಕಮ್ ಫ್ರಮ್ ಥಿಯೇಟರ್, ಆ ಥಿಯೇಟರಿಂದ ಸಿನಿಮಾಗೆ ಮೋಲ್ಡ್ ಆಗೋದಕ್ಕೇ ಐ ಟುಕ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಥಿಯೇಟರ್ ಇಸ್ ಒನ್ ಟೇಕ್ ಶೋ. ಅದು ನೀವು ಒಂದ್ಸತಿ ಆ್ಯಕ್ಟ್ ಮಾಡಿ ಬರ್ತೀರಾ ಸ್ಟೇಜ್ ಇಳಿದು. ಬಟ್ ಅದು ಸಿನಿಮಾ ಅಂತ ಬಂದಾಗ ಮಿಡ್ ಫ್ರೇಮಲ್ಲೇ ಆ್ಯಕ್ಟ್ ಮಾಡಬೇಕು, ಮಾಡಿದ ಥರನೇ 4-5 ಸತಿ ಮಾಡಬೇಕು. ಯಾವುದೇ ರೀತಿ ಮಿಡ್ ಶಾರ್ಟು, ವೈಟ್ ಶಾರ್ಟು, ಕ್ಲೋಸಪ್ ಎಲ್ಲ ಇಟ್ಟರು ಒಂದೇ ಥರ ಆ್ಯಕ್ಟ್ ಮಾಡಬೇಕು. ಆ ಡೀಟೇಲಿಂಗು ತುಂಬ ಮ್ಯಾಟ್ರ್ ಆಗುತ್ತೆ ಸಿನಿಮಾದಲ್ಲಿ. ಸೊ ಆ ಒಂದು ಕಲಿಕೆಗೆ ವರ್ಕ್ಶಾಪು ನನಗೆ ನೆಸೆಸರಿ ಇತ್ತು. ಸೊ ಆ ಥರ ನಮ್ಮದು ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಸಿನಿಮಾಗೆ. JC ದ ಯೂನಿವರ್ಸಿಟಿ, ಈ ಒಂಥರ ಯೂನಿವರ್ಸಿಟಿನೇ ಅನ್ಬೋದು ನಮ್ಮ ಸಿನಿಮಾನ. ವರ್ಕ್ಶಾಪಿಂದ ಹಿಡಿದು ಸ್ಕ್ರ್ಯಾಚಿಂದ ಸಿನಿಮಾ ಮುಗಿಯೋ ತನಕನೂ ಎಲ್ಲರದು ಒಂದು ಕೋರ್ಸೇ ಮುಗಿದೋಗಿದೆ ಸಿನಿಮಾದ. ಅಮೇಜಿಂಗ್. ವಿಲ್ ಟಾಕ್ ಅಬೌಟ್ ಮಾರ್ಕೆಟಿಂಗ್. ಅದೇ ನೀವು ಎಲ್ಲ ಆಸ್ಪೆಕ್ಟ್ಸಲ್ಲೂ ಇನ್ವಾಲ್ವ್ ಆಗ್ತಿರೋದ್ರಿಂದ ಇವಾಗ ನಾವು ಆಫ್ ಲೇಟ್ ನೋಡಿದ್ರೆ ಎವ್ರಿಥಿಂಗ್ ಇಸ್ ಟು ಟೆಂಪ್ಲೇಟಿಶ್. ಅದೇ ಮೀನ್ಸು, ಅದೇ ಇಂಟರ್ವ್ಯೂಸು, ಅದೇ ಆರ್ಟಿಕಲ್ಸು ಹಂಗಾಗೋಗಿದೆ. ಆಡಿಯನ್ಸ್ಗೂ ಎಲ್ಲೋ ಒಂದು ಕಡೆ ನಂಬಿಕೆನೇ ಹೊಟ್ಟೋಗಿದೆ. ಹೌದು. ಇವಾಗ ಪ್ರೀಮಿಯರ್ ಶೋ ಅಂತೂ ಕೈಂಡ್ ಆಫ್ ಬಿಕೇಮ್ ಟು ಸ್ಯಾಚುರೇಟೆಡ್. ಎಸ್. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗೋಕ್ಕೆ ಬಿಕಾಸ್ ಯುವರ್ ಸಿನಿಮಾ ಇಸ್ ಆಲ್ರೆಡಿ ಬೀನ್ ಪರ್ಸೀವ್ಡ್ ಆಸ್ ಅ ಹಿಟ್ ಫಿಲಮ್. ಆ ಕ್ಯಾಟಗರಿಯಲ್ಲಿ ನೋಡ್ತಾ ಇದ್ದಾರೆ ಆಲ್ರೆಡಿ, ಅಟ್ಲೀಸ್ಟ್ ದ ಫಸ್ಟ್ ಸೆಟ್ ಆಫ್ ಆಡಿಯನ್ಸ್ ಏನಿರ್ತಾರೆ ಅವರು. ಬಿಕಾಸ್ ಧನಂಜಯ್ ಅವರು ಪ್ರೆಸೆಂಟ್ ಮಾಡ್ತಿರೋದ್ರೆ, ಪ್ರೊಡ್ಯೂಸ್ ಮಾಡ್ತಿರೋದ್ರೆ ಇದರಲ್ಲಿ ಏನೋ ಇದೆ ಅನ್ನೋದೊಂದು ಬಂತು. ಆ್ಯಂಡ್ ಧನಂಜಯ್ ಅವರು ತುಂಬ ಮಾತಾಡಿದ್ರು ಅದ್ರ ಬಗ್ಗೆ. ಆ್ಯಂಡ್ ರೈಟ್ ಟೈಮಲ್ಲಿ ನಿಮ್ಮ ಸಾಂಗ್ಸ್ ಆರ್ ವರ್ಕಿಂಗ್ ವೆಲ್. ಸೊ ಆ್ಯಂಡ್ ದೆನ್ ದ ವರ್ಲ್ಡ್ ಆಫ್ JC ಇಸ್ ಕ್ರಿಯೇಟಿಂಗ್ ಕ್ಯೂರಿಯಾಸಿಟಿ. ಇದೆಲ್ಲ ಇರಬೇಕಾದ್ರೆ ಹೌ ಆರ್ ಯು ಪ್ಲಾನಿಂಗ್ ಟು ಮೌಂಟ್ ಯುವರ್ ಫಿಲ್ಮ್ ಡಿಫ್ರೆಂಟ್ಲಿ? ಅಂದರೆ ಆ್ಯಕ್ಚುಲಿ ನೀವು ಹೇಳ್ತಾ ಇರೋದು ನಿಜ. ಯಾಕೆಂದರೆ ಐ ಜಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೇಮ್ ಹಿಯರ್. ಅಂದರೆ ಈಗ ಡಿಸ್ಟ್ರಿಬ್ಯೂಟರ್ಸ್ ಆರ್ ಬಿಡ್ಡಿಂಗ್ ಆನ್ JC ದ ಯೂನಿವರ್ಸಿಟಿ. ಅಂದರೆ ಈ ವರ್ಷದಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ, ಯಾವ್ದಾದ್ರು ಸದ್ದು ಮಾಡುತ್ತೆ ಅನ್ನೋದ್ರಲ್ಲಿ JCನೂ ಒಂದು ಬರ್ಕೊಂಡಿದ್ದಾರೆ ಹೆಸರು. ಸೊ ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಈಗ ಅದೇ ಮೀಟಿಂಗ್ ಮುಗಿಸ್ಕೊಂಡೆ, ಓಕೆ ಅಪ್ಪ ಏನೋ ಮಾಡಿದ್ದೀವಿ ನಾವು ಇಷ್ಟು ವರ್ಷ ಪೇಷನ್ಸಲ್ಲಿ ಇದ್ದಿದ್ದಕ್ಕೂ. ಡಿಸ್ಟ್ರಿಬ್ಯೂಟರ್ಸ್ ಆರ್ ಕಮಿಂಗ್ ಆ್ಯಂಡ್ ಬಿಡ್ಡಿಂಗ್ ಆರ್ ಮೂವಿ ಅಂದರೆ ಒಬ್ಬ ಫ್ರೆಷರ್ಗೆ ದರ್ ಆಲ್ರೆಡಿ ಕಮಿಂಗ್ ಆ್ಯಂಡ್ ಅಪ್ರೋಚಿಂಗ್ ದ ಪ್ರೊಡ್ಯೂಸರ್ ಅಂತ ತುಂಬ ಖುಷಿ ಆಯಿತು ಕೇಳಿ. ಆ್ಯಂಡ್ ಕಮಿಂಗ್ ಟು ದ ಮಾರ್ಕೆಟಿಂಗ್, ಅದೇ ನೀವು ಹೇಳ್ದಂಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಇರೋ ಡಿಜಿಟಲ್ ಮೀಡಿಯಾ, ಪ್ರೀಮಿಯರ್ ಶೋಸ್ ಎಲ್ಲನೂ ತೋಳ ಬಂತು ತೋಳ ಕತೆ ಆಗ್ಬಿಟ್ಟಿದೆ ಜನಕ್ಕೆ. ನಿಜವಾಗ್ಲೂ ತೋಳ ಬಂದಿದೆ ಅಂದ್ರೂ ಜನಕ್ಕೆ ಬರೋ ಮೂಡ್ ಬರ್ತಾ ಇಲ್ಲ ಸಿನಿಮಾ ಥಿಯೇಟ್ರ್ ಒಳಗಡೆ. ಯಾರೇ ಬಂದು ಹೇಳಿದ್ರು ಎಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಬಂದು ಮೀಡಿಯಲ್ಲಿ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಜನ ಥಿಯೇಟ್ರಿಗೆ ಬಂದಾಗಲೇ ಗೊತ್ತಾಗೋದು ನಿಜ ಏನು ಅಂತ. ಬಟ್ ಮುಂಚೆಯಿಂದನೂ ನಡೀತಾ ಇರೋದು ವರ್ಡ್ ಆಫ್ ಮೌತ್ಗಿಂತ ದೊಡ್ಡ ಪಬ್ಲಿಸಿಟಿ ಯಾವುದೂ ಇಲ್ಲ. ಒಬ್ಬ ಬಂದು ಇವಾಗ ನಾನೊಂದು ಸಿನಿಮಾ ನೋಡಿ ನಾನು ಇನ್ನೊಬ್ಬಂಗೆ ಫೋನ್ ಮಾಡಿ ಏನು ಸಿನಿಮಾ ಗುರು ಸಖತ್ತಾಗಿ ಮಾಡಿದ್ದಾರೆ ಅಂದಾಗ್ಲೇ ಜನ ಥಿಯೇಟ್ರಿಗೆ ಬರ್ತಾರೆ ಹೊರತು ನಾವು ಎಷ್ಟೇ ಬಂದು ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಇಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಏನೇ ಬರೆದ್ರು ಸಿನಿಮಾಗೆ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ. ಸೊ ನಾವೇನು ಒಂದು ಪ್ಲ್ಯಾನಲ್ಲಿ ಬಂದ್ವಿ ಅಂದರೆ ನಮ್ಮ ಸಿನಿಮಾ ಜೈಲ್ ಬಗ್ಗೆ ಇರೋದ್ರಿಂದ, JC ಬಗ್ಗೆ ಇರೋದ್ರಿಂದ ರಿಯಲ್
ಅಂದರೆ ಗ್ಯಾಂಗ್ಸ್ಟರ್ಸ್ ಆಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಕಾಪ್ಗಳಾಗಿರ್ಬೋದು, ಪೊಲೀಸ್ಗಳಾಗಿರ್ಬೋದು, JC ವರ್ಲ್ಡ್ನ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಅವ್ರದ್ದೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಅಂದ್ಬಿಟ್ಟು JC ದ ಡಾಕ್ಯುಮೆಂಟ್ರಿ ಅಂತ ಹೇಳಿ ವಿ ಆರ್ ಡೂಯಿಂಗ್ ಅ ಡಾಕ್ಯುಮೆಂಟ್ರಿ ಆನ್ ದ ರಿಯಲ್ ಕೈದಿಗಳು ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ JCನ ಅಂತ ಹೇಳಿ. ಯಾಕೆಂದರೆ ನಮ್ಮ ಸಿನಿಮಾಲಿ ನಾವು ರಿಯಲ್ ಲೈಫಲ್ಲಿ ತೋರಿಸಿದ್ದೀವಿ ಆ್ಯಂಡ್ ಇಟ್ಸ್ ವೆರಿ ಈಸಿ ಫಾರ್ ಅಸ್ ಟು ಆ್ಯಕ್ಟ್ ಆ್ಯಂಡ್ ಡೂ. ಬಟ್ ಅದನ್ನು ನಿಜವಾದ ಎಕ್ಸ್ಪೀರಿಯನ್ಸ್ ಮಾಡಿರೋರ ಕತೆಗಳು ಹೇಗಿರುತ್ತೆ, ಅವ್ರ ಫ್ಯಾಮಿಲಿ ಏನೇನು ಅನುಭವಿಸಿರ್ತಾರೆ, ಅವ್ರ ಸರೌಂಡಿಂಗ್ ಯಾವ ಥರ ನೋಡಿರುತ್ತೆ ಅವ್ರನ್ನ, ಅವ್ರು ಎಷ್ಟು ಕಷ್ಟದಲ್ಲಿ ಒಂಥರ ಯಾವಾಗ್ಲೂ ಎಷ್ಟು ಭಯದಲ್ಲಿ ಬದುಕ್ತಾ ಇರ್ತಾರೆ ಜೀವನದಲ್ಲಿ. ಈಗೆಲ್ಲ ಬಿಟ್ಟು ಆರಾಮಾಗಿದ್ರು ಒಂದು ಭಯ ಇರುತ್ತೆ ಅವ್ರಿಗೆ, ಏನೋ ಯಾರು ಬರ್ತಾರೋ, ನಮ್ಗೆ ಏನು ತೊಂದರೆ ಕೊಡ್ತಾರೋ, ತಿರ್ಗಾ ಯಾವ ಕೇಸಲ್ಲಿ ನಮ್ಮನ್ನ ಫಿಟ್ ಮಾಡಿ ಕಳಿಸ್ತಾರೋ ಅಂತೆಲ್ಲ ಹೇಳಿ. ಸೊ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ನ ಕಲೆಕ್ಟ್ ಮಾಡೋಣ, ನಾವು ನಮ್ಮದು ಸಿನಿಮಾ ಬಗ್ಗೆ ಅವ್ರದ್ದೊಂದು ಒಪಿನಿಯನ್ ತೊಗೊಳ್ಳೋಣ. ಕರೆಕ್ಟ್, ನೀವು ಇದು ಯಾರು ಹೇಳಿರಲಿಲ್ಲ ಇಷ್ಟು ದಿನ, ನಮ್ಮ ಒಂದು ನೋವನ್ನ ನೀವು ತೋರಿಸ್ತಾ ಇದ್ದೀರಾ ಅಂತ ಹೇಳಿ ಅವ್ರದ್ದೊಂದು ಒಪಿನಿಯನ್ ತೊಗೊಳ್ಳೋಣ ಅಂತೇಳಿ ವಿ ಆರ್ ಡೂಯಿಂಗ್ ಅ ಡಾಕ್ಯುಮೆಂಟ್ರಿ ಆನ್ ಯಾರು JC ಎಕ್ಸ್ಪೀರಿಯನ್ಸ್ ಮಾಡಿದ್ರು ಆ್ಯಂಡ್ ಅಡ್ವೊಕೇಟ್ ಪಾಯಿಂಟ್ ಆಫ್ ವ್ಯೂಲ್ಲಿ ಯಾವ ಥರ JC ಇರುತ್ತೆ, ಒಬ್ಬ ಸೂಪರ್ಡೆಂಟ್ ಪೊಲೀಸ್ ಅಂದರೆ ಜೈಲ್ SP ಪಾಯಿಂಟ್ ಆಫ್ ವ್ಯೂಲ್ಲಿ ಯಾವ ಥರ ಇರ್ತವೆ JC. ಸೊ ವಿ ಆರ್ ಕಲೆಕ್ಟಿಂಗ್ ಆಲ್ ದಿಸ್ ಆ್ಯಂಡ್ ಪ್ರೆಸೆಂಟಿಂಗ್ ಇಟ್ ಟು ದ ಪೀಪಲ್. ಅಂದರೆ ಇವ್ರದ್ದೊಂದು ಎಕ್ಸ್ಪೀರಿಯನ್ಸ್ನ ನಾವು ಸಿನಿಮಾ ಮಾಡಿದ್ದೀವಿ, ಇದೊಂದು ಪ್ರಪಂಚ ಇದೆ ಆ್ಯಂಡ್ ಇವ್ರದ್ದೊಂದು ಒಂದೊಂದು ಎಳೆಗಳನ್ನ ಎಳೆದು ನಾವು ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿ ವಿ ಆರ್ ಪ್ಲಾನಿಂಗ್ ಅ ಡಾಕ್ಯುಮೆಂಟ್ರಿ JC. ದಟ್ ಇಸ್ ವೆರಿ ಎಕ್ಸೈಟಿಂಗ್. ನನಗೆ ಸ್ವಲ್ಪದ ಮುಂಚೆ ನಿಮ್ಮ ಡೈರೆಕ್ಟರ್ ಚೇತನ್ ಅವರು ಹೇಳ್ತಾ ಇದ್ರು, ಅದೇ ಒಬ್ಬ ಕಾಮನ್ ಆಡಿಯನ್ಗೆ ಏನಿರುತ್ತೆ ಮೈಂಡಲ್ಲಿ, ಜೈಲ್ ಅಥವಾ ಜುಡಿಷಿಯಲ್ ಕಸ್ಟಡಿ, ಸೆಂಟ್ರಲ್ ಜೈಲ್ ಅಂದರೆ ಒಳಗೆ ಹೋಗ್ತಾರೆ, ಜೈಲೊಳಗೆ ಹಾಕ್ತಾರೆ ಅಂತ. ದ ವೇ ಹಿ ಎಕ್ಸ್ಪ್ಲೇನ್, ಹೋಗ್ತಿದ್ದಂಗೆ ಒಂದು ಅಡ್ಮಿಷನ್ ಬ್ಲಾಕು, ಆಮೇಲೆ ಬ್ಯಾರಕ್ಸ್ ಇರುತ್ತೆ, ಆ್ಯಂಡ್ ದೆನ್ ಕಾನ್ವಿಕ್ಟೆಡ್ ಕ್ರಿಮಿನಲ್ಸ್ ಒಂದು ಕಡೆ, ಇನ್ನೂ ಟ್ರಯಲ್ಸ್ ನಡೀತಿರೋ ಕ್ರಿಮಿನಲ್ಸ್ ಒಂದು ಕಡೆ, ಆ್ಯಂಡ್ ಅಲ್ಲೊಂದು ಹೈರಾರ್ಕಿ ಹೆಂಗಿರುತ್ತೆ, ಅಲ್ಲೊಂದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಅಲ್ಲಿರೋರು ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ. ಅದೇ ಅವ್ರು ಹೇಳ್ತಾನೆ ಇಟ್ ವಾಸ್ ಸೋ ಎಕ್ಸೈಟಿಂಗ್. ನಿಮ್ಗೆ ಕೇಳೋದಕ್ಕೆ ಕ್ಯೂರಿಯಾಸಿಟಿ ಇದೆ, ಇನ್ನು ಅದನ್ನು ವಿಜುವಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಎಷ್ಟು ಮಜಾ ಇರುತ್ತೆ ಅಂತ ಯು ಕ್ಯಾನ್ ಎಕ್ಸ್ಪೆಕ್ಟ್. That's nice. So we'll come back to, we were talking about acting and actors. Yes. So ಅದರಲ್ಲಿ ಸ್ಟಾರ್ಸ್ ಅಂತ ನೋಡಿದ್ರೆ, the last set of A-lister stars in the industry were all early 80s ones. ಧನಂಜಯ್ ಅವ್ರು ಇರ್ಬೋದು, ರಕ್ಷಿತ್ ಶೆಟ್ಟಿ ಅವ್ರು ಇರ್ಬೋದು, ರಿಷಬ್ ಅವ್ರು ಇರ್ಬೋದು. ಆ ಎರೋ ಆಫ್ ಸ್ಟಾರ್ಸೇ ಲಾಸ್ಟ್ ಆಗಿದೆ. ಅದಲ್ಲದೆ ಅಫ್ಕೋರ್ಸ್ ಸೀನಿಯರ್ಸ್ ಇದ್ದಾರೆ. ಅವರ ನಂತರ ಇವಾಗ ನ್ಯೂ ಜನ್ ಸ್ಟಾರ್ಸ್ ಅಂತ ತಗೊಂಡ್ರೆ, someone of your age or someone who can pull off a college story, ಕನ್ನಡದಲ್ಲಿ ಯಾರು ಕಾಣಿಸೋದೇ ಇಲ್ಲ. ಅದೇ there are a lot of people who are trying, who are constantly working on subjects, but somewhere ಅದೊಂದು ಸ್ಪೇಸ್ ಖಾಲಿ ಇದೆ, ವಾಯ್ಡ್ ಇದೆ ಅಂತ ಅನ್ಸುತ್ತಾನೆ. ಖಂಡಿತ ಅನಿಸುತ್ತೆ, ಏಕೆಂದರೆ ಅವಾಗ ಒಂದು ಸ್ಟ್ರಗಲ್ ಇತ್ತು. ಅಂದರೆ ಆಗಿನ ಆ್ಯಕ್ಟರ್ಸ್ಗೆ ಒಂದು ಸ್ಟ್ರಗಲ್ ಇತ್ತು, ಒಂದು ಪ್ರೊಡ್ಯೂಸರ್ ಸಿಗಬೇಕು ಅಂದರೆ ಕಷ್ಟ ಇತ್ತು. ಇವಾಗ ಐ ಫೀಲ್ ಎವ್ರಿಥಿಂಗ್ ಇಸ್ ಲೈಕ್ ಕಮರ್ಷಿಯಲ್. ದುಡ್ಡಿದ್ರೆ ಯಾರು ಬೇಕಾದ್ರೂ ದೇ ಕ್ಯಾನ್ ಕಮ್ ಆನ್ ಸ್ಕ್ರೀನ್ ಅಂತ ಅನ್ಸ್ಬಿಟ್ಟಿದೆ. ಅವಾಗ ಒಂಥರ ಪ್ಯೂರ್ ಟ್ಯಾಲೆಂಟ್ಗೆ ಜನ ಗುರುತಿಸ್ತಾಯಿದ್ರು, ಕೊಡ್ತಾಯಿದ್ರು. ಆ್ಯಂಡ್ ಇವಾಗ ಈಗಿನ ಜನ್ರೇಷನ್, ನಾನು ಈ ಜನ್ರೇಷನ್ ಆಗಿನೂ ಕೂಡ ವಾಟ್ ಐ ಫೀಲ್ ಇಸ್ ಫಸ್ಟ್ ವಿ ಶುಡ್ ಬಿಕಮ್ ಅನ್ ಆ್ಯಕ್ಟರ್ ಅನ್ಸುತ್ತೆ, ದೆನ್ ವಿ ಶುಡ್ ಗೋ ಫಾರ್, ದೆನ್ ವಿ ಶುಡ್ ಬಿಕಮ್ ಅ ಸ್ಟಾರ್. ಈಗ ಡೈರೆಕ್ಟ್ ಸ್ಟಾರ್ಗೆ ನಾನು ಸ್ಟಾರ್ ಆಗಿಬಿಡ್ಬೇಕು ಅಂತೆಲ್ಲ ಹೊರಟ್ಬಿಟ್ಟಿದ್ದಾರೆ. ಏಕೆಂದರೆ ಧನಂಜಯ ಸರ್ದು ಆಗ್ಬೋದು, ನೀವು ರಕ್ಷಿತ್ ಶೆಟ್ಟಿ ಅವ್ರದ್ದು, ದೇ ಹ್ಯಾವ್ ಅ ಜರ್ನಿ. ಅಂದರೆ ಅವ್ರು ಬರ್ತಾನೆ ದೊಡ್ಡ ಸಿನಿಮಾಗಳು ಮಾಡಿಕೊಂಡು ಮಾಸ್ ಅಪೀಲ್ ಆಗಿ ಯಾರೂ ಬರಲಿಲ್ಲ. ಒಂದು 7 ಸಿನಿಮಾ 8 ಸಿನಿಮಾ ಆ್ಯಕ್ಟ್ರಾಗಿ ಫಸ್ಟ್ ಪ್ರೂವ್ ಮಾಡ್ಕೊಂಡ್ರು ಅವರು. ಆಮೇಲೆ ಅವರು ದೆನ್ ದೇ ವರ್ ಕನ್ಸಿಡರ್ಡ್ ಆಸ್ ಸ್ಟಾರ್ಸ್. ಇವಾಗಿನ ಆ್ಯಕ್ಟರ್ಗಳು ನಾನು ಡೈರೆಕ್ಟ್ ಸ್ಟಾರ್ ಆಗಿಬಿಡ್ಬೇಕು, ಈಗ ಒಬ್ಬರು ಸ್ಟಾರ್ ಸಿನಿಮಾ ಯಾವ ರೀತಿ ಇರುತ್ತೋ ನನಗೂ ಅದೇ ಬಿಲ್ಡಪ್ ಬೇಕು, ದಟ್ ಡಸಂಟ್ ವರ್ಕ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನಾವೊಂದು 5 ಸಿನಿಮಾ 6 ಸಿನಿಮಾ ಫಸ್ಟು ಆ್ಯಕ್ಟಿಂಗಲ್ಲಿ ಪ್ರೂವ್ ಮಾಡಿಕೊಂಡು ಜನಕ್ಕೆ ಹತ್ತಿರ ಆಗಿ, ದೆನ್ ಇಫ್ ವಿ ಡೂ ಅ ಮಾಸ್ ಅಪೀಲ್ ಬಿಲ್ಡಪ್ ಇರೋವಂಥ ಸೀನ್ಗಳು ಮಾಡಿದ್ರೆ ಜನ ವಿಲ್ ಡೈಜೆಸ್ಟ್. ನಾವು ಸ್ಟಾರ್ಟಿಂಗೇ ನಾವು ಸ್ಟಾರ್ ಥರ ಇರಬೇಕು, 100 ಜನ ಕುಡಿಬೇಕು, ನಾನು ಬಂದರೆ ಅಷ್ಟಿರಬೇಕು, ಹಂಗಿರ್ಬೇಕು ಹಿಂಗಿರಬೇಕು ಅಂದರೆ ನನ್ನ ಜನಕ್ಕೆ ಯಾರು ಅಂತಲೇ ಗೊತ್ತಿಲ್ಲ. ಯಾರೋ ಹೊಸಪ ಬಂದು ಹಿಂಗೆ ಹೇಳ್ತಾನೆ ಅಂದರೆ ಹೌ ವಿಲ್ ಪೀಪಲ್ ವಿಲ್ ಗೆಟ್ ಕನ್ವಿನ್ಸ್ಡ್. ಸೊ ಅಲ್ಲಿ ಲ್ಯಾಕ್ ಆಗ್ತಾ ಇದೆ ಅಂತ ಅನಿಸುತ್ತೆ ಈಗಿನ ಜನ್ರೇಷನ್. ಓಕೆ. ಸೊ ನಾನು ಎಷ್ಟೊಂದು ಜನ ಹೊಸ ಆರ್ಟಿಸ್ಟ್ ಅವ್ರ ಅಪ್ಕಮಿಂಗ್ ಆ್ಯಕ್ಟರ್ಸ್ ಹತ್ರ ಮಾತಾಡ್ತಾ, ದ ಕಾನ್ಸ್ಟೆಂಟ್ಲಿ ಟಾಕ್ ಅಬೌಟ್ ದಿಸ್ ಪ್ರೆಷರ್ ಆಫ್ ಬೀಯಿಂಗ್ ಆ್ಯಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ಏನಾದ್ರು ಕಂಟೆಂಟ್ ಹಾಕ್ತಾ ಇರಬೇಕು, ಇಲ್ಲ ರೀಲ್ಸ್ ಮಾಡ್ತಾ ಇರಬೇಕು, ಟ್ರ್ಯಾಕ್ಷನ್ ಗೇನ್ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಇವಾಗ ಕಾಸ್ಟಿಂಗ್ ಡೈರೆಕ್ಟರ್ಸ್ ಹತ್ರನೂ ನಾನು ಮಾತಾಡಿದಾಗ, ನಾಟ್ ಎವ್ರಿ ಒನ್ ಬಟ್ ಕೆಲವ್ರು ಏನಂದರೆ ಸ್ಟಾರ್ಟೆಡ್ ಕಾಸ್ಟಿಂಗ್ ಬೇಸ್ಡ್ ಆನ್ ದ ನಂಬರ್ ಆಫ್ ಫಾಲೋವರ್ಸ್ ಆ್ಯಂಡ್ ದೇರ್ ವಿಸಿಬಿಲಿಟಿ ಆನ್ ಸೋಷಿಯಲ್ ಮೀಡಿಯಾ. ಅದೆಲ್ಲೋ ಒಂದು ಕಡೆ ಟ್ರೂ ಆರ್ಟಿಸ್ಟ್ಗೆ ಒಂದು ಅನ್ವಾಂಟೆಡ್ ಪ್ರೆಷರ್ ಕ್ರಿಯೇಟ್ ಮಾಡ್ತಿಲ್ವಾ? ದಟ್ ನೀವು ರೀಲ್ಸ್ ಮಾಡಿ, ನೀವು ಫಾಲೋವರ್ಸ್ ಗೇನ್ ಮಾಡಿ, ಸೊ ದಟ್ ಯು ಕ್ಯಾನ್ ಗೆಟ್ ಆಪರ್ಚುನಿಟೀಸ್ ಟು ಆ್ಯಕ್ಟ್ ಅನ್ನೋಂಗೆ.
ಸೊ ಹೌ ಡು ಯು ಸಿ ದ ಸಿಚುವೇಶನ್? ನಿಮ್ಗೆ ಯಾರಾದರೂ ಹೇಳಿದ್ರೆ ರೀಲ್ಸ್ ಮಾಡಿ? ಖಂಡಿತ ಹೇಳ್ತಾರೆ ಎಲ್ಲ. ನಾನು ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ, ನನಗೆ ಅದು ಇಷ್ಟನೂ ಇಲ್ಲ. ಬಟ್ ಐ ಆಲ್ಸೋ ಬಿಲೀವ್ ದಟ್ ಡಸಂಟ್ ವರ್ಕ್ ಆಲ್ಸೋ. ಏಕೆಂದರೆ ಇಫ್ ಯು ಟೇಕ್ ವಿಜಯ್ ತಲಪತಿ ಆಗಿರ್ಬೋದು, ರಣಬೀರ್ ಕಪೂರ್ ಸರ್ ಆಗಿರ್ಬೋದು, ಅಜಿತ್ ಅವ್ರು ಆಗಿರ್ಬೋದು, ದೇರ್ ಆಲ್ ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವೇ ಇಲ್ಲ ಅವ್ರು ಯಾರೂ. ಬಟ್ ದೇರ್ ಆಲ್ ಕನ್ಸಿಡರ್ಡ್ ಆಸ್ ಸೂಪರ್ ಸ್ಟಾರ್ಸ್, ಬಿಗ್ ಸ್ಟಾರ್ಸ್ ಅಂತ. ನಾವು ಸಿನಿಮಾ ಕರೆಕ್ಟಾಗಿ ಮಾಡಿದ್ರೆ, ಸಿನಿಮಾಲಿ ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ರೆ, ಒಳ್ಳೆ ಕತೆ ಚೂಸ್ ಮಾಡಿದ್ರೆ ಖಂಡಿತ ನಮಗೆ ಸ್ಟಾರ್ಡಮ್ ಬಂದೇ ಬರುತ್ತೆ. ಆ್ಯಂಡ್ ಸಮ್ವೇರ್ ದ ಅದರ್ ವೇ ಅರೌಂಡ್ ಆಲ್ಸೋ ಅಲ್ವಾ? ಅಂದರೆ ನಾವು ಡೈಲಿ ಅವ್ರನ್ನ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋ ಎಕ್ಸೈಟ್ಮೆಂಟು ಹೊರಟೋಗಿ. ಹೌದು. ಏಕೆಂದರೆ ಸ್ಟಾರ್ಸ್ ಅನ್ನೋರು ನಕ್ಷತ್ರದಲ್ಲಿ ಆಕಾಶದಲ್ಲಿ ಕಾಣಿಸ್ಬೇಕು ಅಷ್ಟೇ. ನೀವು ಎವ್ರಿ ಡೇ ರೋಡಲ್ಲಿ ಇಲ್ಲ ಮೊಬೈಲಲ್ಲಿ ಸಿಗ್ತಾ ಇದ್ರೆ ಆ ಸ್ಟಾರ್ಗೆ ವ್ಯಾಲ್ಯೂ ಇರಲ್ಲ. ಕರೆಕ್ಟ್. ಸೊ ಆರ್ಟಿಸ್ಟು ಅಷ್ಟೇ, ಎಷ್ಟು ಕಮ್ಮಿ ಕಾಣಿಸ್ತಿರೋ ಅಷ್ಟು ಜನಕ್ಕೆ ಎಕ್ಸೈಟ್ಮೆಂಟ್ ಇರುತ್ತೆ ಅವ್ರನ್ನ ನೋಡಬೇಕು, ಅವ್ರು ಏನು ಮಾಡ್ತಾ ಇದ್ದಾರೋ ಏನು ಅನ್ನೋದು. ಸೊ ಎವ್ರಿ ಡೇ ನಾವು ಅವೈಲಬಲ್ಲು, ನಾವು ಎವ್ರಿ ಡೇ ವಿಸಿಬಲ್ ಇದ್ದರೆ ಆ ವ್ಯಾಲ್ಯೂ ಹೋಗ್ಬಿಡುತ್ತೆ ಅಂತ ನನ್ಗನ್ಸುತ್ತೆ. ಓಕೆ. ಆ್ಯಂಡ್ ಯು ಆಸ್ ಅನ್ ಆರ್ಟಿಸ್ಟ್ JC ಡಬ್ಬಿಂಗ್ ಮಾಡಿರೋದಾ ಇಲ್ಲ ವಾಸ್ ಇಟ್ ಸಿಂಗ್? ಇಲ್ಲ, ಡಬ್ಬಿಂಗ್ ಮಾಡಿದ್ದೀರಾ? ಓಕೆ. ಸೊ ಯಾರು ಪ್ರೆಫರ್ ಮಾಡ್ತೀನಿ? ಬಿಕಾಸ್ ಐ ಹರ್ಡ್ ಫ್ಯೂ ಆ್ಯಕ್ಟರ್ಸ್ ಟೆಲ್ಲಿಂಗ್ ಡಬ್ಬಿಂಗ್ ಅಂದರೆ 2 ಸತಿ ಆ್ಯಕ್ಟ್ ಮಾಡಬೇಕು, ಕೆಲವು ಸತಿ ಅದು ಮ್ಯಾಚ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಇಟ್ಸ್ ಮೋರ್ ಟೈರಿಂಗ್, ಸೊ ಸಿಂಕ್ ಇದ್ರೆ ಬೆಟರು ಅಂತಾರೆ. ಸೊ ವಾಟ್ ಈಸ್ ಯುವರ್ ಟೇಕ್? ಐ ಫೀಲ್ ಡಬ್ಬಿಂಗ್ ಇದ್ರೇ ಬೆಟರ್. ಹೌದು. ಯಾಕೆಂದರೆ ಸಿಂಕ್ ಅಂದರೆ ಒಂಥರ ಅದು ಸರೌಂಡಿಂಗ್ ಡಿಸ್ಟರ್ಬೆನ್ಸ್ ಇರುತ್ತೆ, ಇನ್ನೇನೋ ಇರುತ್ತೆ. ಆ ಮೂಡಲ್ಲಿ ನಮ್ಗೆ ಇನ್ನೂ ಏನೋ ಕೊಡಬೇಕು, ನಾನು ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿರುತ್ತೆ. ಆ ಕರೆಕ್ಷನ್ನ ನಾವು ಮತ್ತೆ ಮಾಡೋಕ್ಕಾಗಲ್ಲ. ಬಟ್ ಡಬ್ಬಿಂಗಲ್ಲಿ ನೋಡಿದಾಗ ಆ ಕರೆಕ್ಷನ್ಸ್ನ ನಾವು ಮಾಡ್ಕೊಬೋದು, ನಮ್ಮ ವಾಯ್ಸಲ್ಲಿ ಇನ್ನೂ ಏನಾದರೂ ಸೀನ್ನ ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಐ ಫೀಲ್ ಡಬ್ಬಿಂಗ್ ಈಸ್ ಓನ್ಲಿ ಬೆಟರ್ ಫಾರ್ ಅಸ್ ಅಂತ. Nice. Finally, I'll move on to the last question. Before that, I really have to appreciate there is one energy, one confidence ನಿಮ್ಮಲ್ಲಿದೆ. Usually when I interview other film teams, one pinch of nervousness, anxiety ಇದ್ದೇ ಇರುತ್ತೆ, ಅದೆಲ್ಲರಲ್ಲೂ ಇದ್ದೇ ಇರುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮನ್ನು ಒಂದು ಕಾನ್ಫಿಡೆನ್ಸ್, ಒಂದು ಎನರ್ಜಿ ಕಾಣಿಸ್ತಿದೆ. ಥ್ಯಾಂಕ್ ಯು. ಐ ಥಿಂಕ್ JC is going to make a mark. ಖಂಡಿತ. So yeah, on that note, why do you think audience should come out and watch JC in theaters? ಅಂದರೆ ನಾನು ದಯವಿಟ್ಟು ಬನ್ನಿ, ಪ್ಲೀಸ್ ಸಿನಿಮಾಗೆ ಬನ್ನಿ, ನಾನು ಸಿನಿಮಾ ನೋಡಿ ಅಂತ ಆಡಿಯನ್ಸ್ನ ಬೆಗ್ ಮಾಡೋದಾಗಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಬಟ್ ಒಂದಂತೂ ನಾನು ಹೇಳ್ತೀನಿ, ನೀವು ಕೊಡೋ ಸಮಯ, ನೀವು ಕೊಡೋ ಹಣ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಿಮಗೆ ಮೋಸ ಆಗಲ್ಲ ಅಂತ. ಸೊ ದಟ್ ಈಸ್ ವೈ ಐ ವಾಂಟ್ ಟು ಟೆಲ್ ದ ಆಡಿಯನ್ಸ್ ದ್ಯಾಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಪೈಸಾ ವಸೂಲ್ ಸಿನಿಮಾ ಅಂತೂ ಖಂಡಿತ ಆಗುತ್ತೆ ನಮ್ಮ ಸಿನಿಮಾ. ಆ್ಯಂಡ್ ವಿ ಹ್ಯಾವ್ ಅ ಸೋಷಿಯಲ್ ಮೆಸೇಜ್ ಫಾರ್ ದ ಯೂತ್ಸ್. ಯಾಕಂದರೆ ನೀವು ನೋಡ್ತಾ ಇರ್ತೀರಾ ಇವತ್ತಿನ ವೀಡಿಯೋಗಳಾಗಿರ್ಬೋದು, ಎಷ್ಟು ಮೀಡಿಯಾಲೆಲ್ಲ ಓಡಾಡ್ತಾ ಇದೆ, ಜೈಲ್ ಬಗ್ಗೆ ಏನೇನು ಬರ್ತಾ ಇದೆ. ನಾವು ಅದನ್ನೆಲ್ಲ ಆಲ್ರೆಡಿ ಶೂಟ್ ಮಾಡಿಬಿಟ್ಟಿದ್ವಿ. ಅಂದರೆ ನಾವು ವಿ ಫೀಲ್ ಏನೋ ಒಂಥರ ಇದೇನಪ್ಪ ಇದು ಕೋಇನ್ಸಿಡೆನ್ಸಾ, ಕಾಕತಾಳಿನ ಅಂತ ಅನಿಸುತ್ತೆ. ಈಗ ಬರ್ತಾ ಇರೋ ನ್ಯೂಸು ಮತ್ತು ನಾವು ಮಾಡಿರೋ ಸಿನಿಮಾ ಸೀನ್ಗಳೆಲ್ಲ ನೋಡ್ತಾ ಇದ್ರೆ ವಿ ಫೀಲ್ ಏನೋ ಅಟ್ಲೀಸ್ಟ್ ಓಕೆ ವಿ ಆರ್ ಪ್ರಿಪೇರ್ಡ್. ಅಂದರೆ ನಾವು ಮುಂಚೆನೇ ಇದು ಮಾಡಿದ್ದು ಒಳ್ಳೇದಾಯಿತು, ಇದನ್ನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಿದ್ರೆ ನಂತರ ಅನ್ಸಲ್ವಲ್ಲ ಜನಕ್ಕೆ ಅಂತ. ಆ್ಯಂಡ್ ಈಗ ಏನು ಸಿಸ್ಟಮ್ ನಡೀತಾ ಇದೆ, ಈಗ ಯಾವುದೇ ಯೂತ್ಗೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಯಾರೂ ತಗೊಳ್ಳಲ್ಲ. ಇಲ್ಲ, ನೀವು ಯು ಶುಡ್ ಬಿ ಇನ್ಫ್ಲೂಯೆನ್ಷಿಯಲ್ ಆರ್ ಯು ಶುಡ್ ಬಿ ಲೋಡೆಡ್, ದೆನ್ ಓನ್ಲಿ ಯುವರ್ ಕಂಪ್ಲೇಂಟ್ ವರ್ಕ್ಸ್ ಇನ್ ದ ಪೊಲೀಸ್ ಸ್ಟೇಷನ್. ಆ ಥರ ಆಗ್ಬಿಟ್ಟಿದೆ ಸಿಸ್ಟಮ್. ಆ್ಯಂಡ್ ಎವ್ರಿವೇರ್ ಇಟ್ಸ್ ಕರಪ್ಷನ್. ನೀವೆಲ್ಲೇ ಹೋದ್ರೂ ಒಬ್ಬ ಕಾಮನ್ ಮ್ಯಾನ್ಗೆ ನ್ಯಾಯ ಸಿಗೋದೇ ಕಷ್ಟ. ಸೊ ಒಬ್ಬ ಕಾಮನ್ ಮ್ಯಾನ್ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅವ್ನು ಏನಾಗ್ತಾನೆ, ಬಟ್ ಆ ಸಿಸ್ಟಮ್ ವಿರುದ್ಧ ಹೋದಾಗ ಅವ್ನ ಮನಸ್ಥಿತಿ ಯಾವ ರೀತಿ ಆಗುತ್ತೆ, ಸಿಸ್ಟಮ್ ಯಾವ ಥರ ಅವನ್ನ ಹಾಳು ಮಾಡುತ್ತೆ, ಒಂದು ಕೋಪದ ಕೈಗೆ ಕತ್ತಿ ಕೊಟ್ಟರೆ ಅವ್ನ ಜೀವನ ಯಾವ ರೀತಿ ಹಾಳಾಗುತ್ತೆ. ಇದೊಂದೆಲ್ಲ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಒಬ್ಬ ಯಂಗ್ಸ್ಟರ್ನ ಲೈಫ್ನ ಯಾವ ರೀತಿ ಹಾಳಾಗುತ್ತೆ, ಆಮೇಲೆ ಪೇರೆಂಟ್ಸ್ ಯಾವ ರೀತಿ ಕಷ್ಟಪಡ್ತಾರೆ. ನಾವೆಲ್ಲೋ ಅಕ್ಕಪಕ್ಕದ ಮನೇಲಿ ನೋಡಿರೋಂಥ ಸ್ಟೋರಿಗಳೇ ಆಗಿರುತ್ತೆ. ಸೊ ಇಟ್ ಈಸ್ ಎಂಟರ್ಟೈನಿಂಗ್ ಆ್ಯಂಡ್ ತುಂಬ ನಿಮ್ಮ ಜೀವನಗಳಿಗೆ ಕನೆಕ್ಟ್ ಆಗುತ್ತೆ ಪ್ರತಿಯೊಂದು ಸೀನ್ಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಹೇಳ್ದಂಗೆ ನಾವು ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ಮನ್ನ ಥಿಯೇಟ್ರಿಗೆ ಕರೆಸ್ತಾ ಇಲ್ಲ. ಕರೆಸಿದ್ರು ನಿಮ್ಮನ್ನ ಖುಷಿಪಡಿಸಿ, ಅಪ್ಪ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಪ್ಪ, ನನಗೆ ಸ್ಯಾಟಿಸ್ಫೈ ಆಯಿತು ಅಂತ ನಿಮ್ಗೆ ಅನಿಸೇ ಹೋಗುತ್ತೆ ಅಂತ ನಾನು ಆ ಥರ ಹೇಳಿ ನಾವು ಸಿನಿಮಾಗೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Wonderful. On that note, thank you so much, Prakhyath. Looking forward to watching this. Thank you.